ನೋಡಲೇಬೇಕು. ಒಂದು ಮುಖದಿಂದ 16 ಮುಖದವರೆಗೆ ಇರುವಂಥ ರುದ್ರಾಕ್ಷಿಗಳು. ಇದರಲ್ಲಿ ಯಾವುದು ಒರಿಜಿನಲ್ ರುದ್ರಾಕ್ಷಿ, ಆ ರುದ್ರಾಕ್ಷಿಯನ್ನು ಹೇಗೆ ಸರವಾಗಿ ಮಾಡ್ತಾರೆ, ಇದೆಲ್ಲದರ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡೋಣ ಬನ್ನಿ. ರುದ್ರಾಕ್ಷಿಯಲ್ಲಿ ನಾವು ನೀವು ತಿಳಿಯದ ಹಲವಾರು ಪ್ರಕಾರಗಳಿದ್ದಾವೆ ನೋಡಿ. ರುದ್ರಾಕ್ಷಿಯನ್ನು ನಾವು ಧರಿಸ್ತೀವಿ, ನಾವೆಲ್ಲರೂ ಧರಿಸ್ತೀವಿ, ನೀವು ಧರಿಸ್ತೀರಿ, ಸಾಧು ಸಂತರು ಧರಿಸ್ತಾರೆ. ರುದ್ರಾಕ್ಷಿ ಅನ್ನೋದು ಒಂದು ಸಾತ್ವಿಕತೆಯ ಸಂಕೇತ ಆಗಿದೆ. ಆ ಮೂಲಕ ರುದ್ರಾಕ್ಷಿಯನ್ನ ಸರವಾಗಿ ಧರಿಸಿದ್ರೆ ಒಂದು ಮನಃಶಾಂತಿಯಿಂದ ಹಿಡಿದು ಅವರ ಜೀವನದಲ್ಲಿ ಒಂದು ಸಾತ್ವಿಕತೆಯ ಅನುಭವ ಆಗುತ್ತೆ. ನಮಗೆ ನಿಮಗೆ ಗೊತ್ತಿಲ್ಲದಂಥ ವಿಚಾರಗಳು ರುದ್ರಾಕ್ಷಿಯಲ್ಲಿ ಇದ್ದಾವೆ. ನಾವು ಕೇವಲ ರುದ್ರಾಕ್ಷಿ ಅಂತ ನೋಡ್ತೀವಿ. ರುದ್ರಾಕ್ಷಿಯಲ್ಲಿ 1 ರಿಂದ 16 ಮುಖಗಳ ರುದ್ರಾಕ್ಷಿಯ ಗುಂಡುಗಳು ಸಿಗುತ್ತೆ. ಆ ರುದ್ರಾಕ್ಷಿ ಮರದಲ್ಲಿ ಸಿಗುತ್ತೆ. ಆ ರುದ್ರಾಕ್ಷಿ ನೋಡಿ, ಅದನ್ನ ಧರಿಸೋದು ಮತ್ತು ಅದನ್ನ ಮೇಕಿಂಗು ಎಲ್ಲಿ ಸಿಗುತ್ತೆ, ಎಲ್ಲಿ ರುದ್ರಾಕ್ಷಿ ವಿಶೇಷ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅವ್ರು ಮಾತಾಡ್ಸೋದಕ್ಕಿಂತ ಮುಂಚೆ ನೋಡಿ, ಅವರ ಬಳಿ ಕೆಲವು ರುದ್ರಾಕ್ಷಿಯ ಬಲ್ಲೆಗಳಿದ್ದಾವೆ. ಬೇರೆ ಬೇರೆ ಥರದ ರುದ್ರಾಕ್ಷಿಯನ್ನು ನೀವು ಇಲ್ಲಿ ಗಮನಿಸಬಹುದು. ಇದಕ್ಕೆ ಗಂಧವನ್ನು ಹಚ್ಚಿದ್ದಾರೆ. ತುಂಬ ಪಾವಿತ್ರ್ಯ ಅಂತೇಳಿ ನಾವು ರುದ್ರಾಕ್ಷಿಗಳನ್ನು ನಂಬ್ತೀವಿ. ಇದರಲ್ಲಿ ಬೇರೆ ಬೇರೆ ತರಹದ ಪಂಚಮುಖಿ, ಹಾಗೆ ದ್ವಿಮುಖಿ, ಏಕಮುಖಿ ರುದ್ರಾಕ್ಷಿಗಳನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಬಹುತೇಕ ಜನ ಧರಿಸೋದು ಈ ರೀತಿಯ ರುದ್ರಾಕ್ಷಿಗಳನ್ನು. ಚಿಕ್ಕ ಸೈಜಲ್ಲಿ ಇರುತ್ತೆ, ದೊಡ್ಡ ಸೈಜಲ್ಲಿ ಇರುತ್ತೆ. ಇದೆಲ್ಲ ಒರಿಜಿನಲ್ ರುದ್ರಾಕ್ಷಿ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ತಾವೇನಾದರೂ ಇದ್ರೆ ಈ ರೀತಿಯ ಅಂಗಡಿಗಳಲ್ಲಿ ಅಥವಾ ಈ ರೀತಿಯ ಒಂದು ವ್ಯಾಪಾರಸ್ಥರೇನಿರ್ತಾರೆ ಅವರಿಂದ ತಾವು ಇದನ್ನ ಖರೀದಿ ಮಾಡಬಹುದಾಗಿದೆ. ಇದರ ಮೇಲೆ ಒಂದು ಪರದೆ ಇರುತ್ತೆ. ಆ ಪರದೆಯನ್ನ ತೆಗೆದಾಗ, ರಾ ರುದ್ರಾಕ್ಷಿಯಿಂದ ಪರದೆ ತೆಗೆದಾಗ ಹಿಂಗಾಗುತ್ತೆ. ಮಧ್ಯೆ ಅವರು ಇದನ್ನ ರಂಧ್ರ ಮಾಡ್ತಾರೆ. ರಂಧ್ರ ಮಾಡಿ ಅನಂತರ ಸರ ಮಾಡ್ತಾರೆ. ಅದೆಲ್ಲವೂ ಕೂಡ ನಮ್ಗೆ ಗೊತ್ತಿರುವಂತ ವಿಚಾರ. ಅದು ಹೆಂಗ್ ಮಾಡ್ತಾರೆ, ಏನು ಎತ್ತ, ಎಲ್ಲಿ ಅವರು ಅನ್ನೋದನ್ನ ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ. नमस्कार। जली सर। किधर से आया? कटनी जबलपुर, एमपी मध्य प्रदेश। किधर मिलता है ये रुद्राक्षी? नेपाल में होता है। नेपाल से। ये रुद्राक्षी में कितना विध है, कितना विध है? एक मुखी सदा सुखी होता है, घर परिवार सुखी रहता है, मन को शांति देता है, जितनों गिरो संकट काटता है, हानि परेशानी दूर करता है। पचमुखी वाला होता है, बाल बच्ची डिरे नहीं, चिमके नहीं, उना कुना सपना नहीं आवे, भवल चक्कर नहीं आवे, हार्ट नहीं हो, इनमें चलता है। 14 ತರಹದ ರುದ್ರಾಕ್ಷಿಗಳಿದಾವೆ. 11-12 ಮುಖಿ ರುದ್ರಾಕ್ಷಿ ಏನು आपके पास? 11 मुखी नहीं, 5 मुखी है, 6 मुखी है, 1 मुखी है, 7 मुखी है, इतना है। महिमा क्या है, रुद्राक्षी का महिमा क्या है? गले में पहनो, बहुत बढ़िया काम देता है, चीजें सुख शांति वाला चीज होता है। हाँ। एक रुद्राक्षी को कितना है? हाँ, 5 मुखी वाला 100 रुपये का जोड़ा है, 1 मुखी वाला 200 रुपये जोड़ा। हाँ। पूरा पहने कैसे? ये अपन चांदी की तार में पहन सकते हैं या लाल धागा में पहन सकते हैं, ये चीजें। हाँ, बढ़िया होता है। ये प्रयागराज ना महाकुंभ में ये विशेष है रुद्राक्षी। हाँ, बेचने आया, धंधा करने। हाँ। साधु संतो पूरा ये रुद्राक्षी पहनता है। हाँ, पहनता है, पूरा पहनता है। पूरा ये क्या है? गौरी शंकर है। गौरी शंकर मतलब? गौरी शंकर भगवान वाला गले में पहना जाता है। हाँ। ವಿಶೇಷವಾದಂಥ ರುದ್ರಾಕ್ಷಿಗಳನ್ನೆಲ್ಲ ತಾವಿಲ್ಲಿ ನೋಡಬಹುದು. ಗೌರಿ ಶಂಕರ ರುದ್ರಾಕ್ಷಿ ಅಂತೆ ಬೇರೆ ಬೇರೆ ತರಹದ ರುದ್ರಾಕ್ಷಿಗಳು ನಿಮಗೆ ಮಹಾಕುಂಭದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ ಮೂಲಕ ತಾವೇನಾದರೂ ಮಹಾಕುಂಭಕ್ಕೆ ಬಂದರೆ ಈ ರುದ್ರಾಕ್ಷಿಗಳನ್ನ ತಾವು ಖರೀದಿ ಮಾಡಬಹುದಾಗಿದೆ. ಏಕ್ಯಾ ಹೈ ದಾದಾ, ಏಕ್ಯಾ? ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಬಂದರೆ ತಮಗಿದೆಲ್ಲ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ತಾವು ಬಂದವರು ಇದನ್ನ ಖರೀದಿ ಮಾಡ್ಕೊಂಡು ಹೋಗ್ಬೋದಾಗಿದೆ. ಇದೆಲ್ಲ ಬಹಳ ಪವಿತ್ರವಾಗಿದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಸಿಗುವಂಥ ರುದ್ರಾಕ್ಷಿ ಅದು ಪ್ಯೂರ್ ರುದ್ರಾಕ್ಷಿಗಳನ್ನು ಇವ್ರು ಮಾರ್ತಾ ಇರ್ತಾರೆ. ನಮಗೆ ಬೇಕಾದರೆ ಇಲ್ಲಿ ಬಂದು ತಾವು ಪರ್ಚೇಸ್ ಮಾಡ್ಬೋದು. ನೇಪಾಳದಲ್ಲಿ ಸಿಗುವಂಥ ರುದ್ರಾಕ್ಷಿ ಇದು. ಈ ರುದ್ರಾಕ್ಷಿಗಳನ್ನು ಅನಂತರ ಅವರು ರಂಧ್ರ ಮಾಡಿ ಆ ರಂಧ್ರವನ್ನು ಸರವಾಗಿ ಮಾಡ್ತಾರೆ. ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನೋಡಿ. ಬಂದವರು ತಗೊಂಡು ಹೋಗಿ. ಸಾತ್ವಿಕತೆಯ ಸಂಕೇತ ರುದ್ರಾಕ್ಷಿ ಅನ್ನೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ನೋಡಲೇಬೇಕು. ಒಂದು ಮುಖದಿಂದ 16 ಮುಖದವರೆಗೆ ಇರುವಂಥ ರುದ್ರಾಕ್ಷಿಗಳು. ಇದರಲ್ಲಿ ಯಾವುದು ಒರಿಜಿನಲ್ ರುದ್ರಾಕ್ಷಿ, ಆ ರುದ್ರಾಕ್ಷಿಯನ್ನ ಹೇಗೆ ಸರವಾಗಿ ಮಾಡ್ತಾರೆ, ಇದೆಲ್ಲದರ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡೋಣ ಬನ್ನಿ. ರುದ್ರಾಕ್ಷಿಯಲ್ಲಿ ನಾವು ನೀವು ತಿಳಿಯದ ಹಲವಾರು ಪ್ರಕಾರಗಳಿದ್ದಾವೆ ನೋಡಿ. ರುದ್ರಾಕ್ಷಿಯನ್ನು ನಾವು ಧರಿಸ್ತೀವಿ, ನಾವೆಲ್ಲರೂ ಧರಿಸ್ತೀವಿ, ನೀವು ಧರಿಸ್ತೀರಿ, ಸಾಧು ಸಂತರು ಧರಿಸ್ತಾರೆ. ರುದ್ರಾಕ್ಷಿ ಅನ್ನೋದು ಒಂದು ಸಾತ್ವಿಕತೆಯ ಸಂಕೇತ ಆಗಿದೆ. ಆ ಮೂಲಕ ರುದ್ರಾಕ್ಷಿಯನ್ನ ಸರವಾಗಿ ಧರಿಸಿದ್ರೆ ಒಂದು ಮನಃಶಾಂತಿಯಿಂದ ಹಿಡಿದು ಅವರ
ಜೀವನದಲ್ಲಿ ಒಂದು ಸಾತ್ವಿಕತೆಯ ಅನುಭವ ಆಗುತ್ತೆ. ನಮಗೆ ನಿಮಗೆ ಗೊತ್ತಿಲ್ಲದಂಥ ವಿಚಾರಗಳು ರುದ್ರಾಕ್ಷಿಯಲ್ಲಿ ಇದ್ದಾವೆ. ನಾವು ಕೇವಲ ರುದ್ರಾಕ್ಷಿ ಅಂತ ನೋಡ್ತೀವಿ. ರುದ್ರಾಕ್ಷಿಯಲ್ಲಿ 1-16 ಮುಖಗಳ ರುದ್ರಾಕ್ಷಿಯ ಗುಂಡುಗಳು ಸಿಗುತ್ತೆ. ಆ ರುದ್ರಾಕ್ಷಿ ಮರದಲ್ಲಿ ಸಿಗುತ್ತೆ. ಆ ರುದ್ರಾಕ್ಷಿ ನೋಡಿ, ಅದನ್ನ ಧರಿಸೋದು ಮತ್ತು ಅದನ್ನ ಮೇಕಿಂಗು ಎಲ್ಲಿ ಸಿಗುತ್ತೆ, ಎಲ್ಲಿ ರುದ್ರಾಕ್ಷಿ ವಿಶೇಷ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅವ್ರು ಮಾತಾಡ್ಸೋದಕ್ಕಿಂತ ಮುಂಚೆ ನೋಡಿ, ಅವರ ಬಳಿ ಕೆಲವು ರುದ್ರಾಕ್ಷಿಯ ಬಲ್ಲೆಗಳಿದ್ದಾವೆ. ಬೇರೆ ಬೇರೆ ಥರದ ರುದ್ರಾಕ್ಷಿಯನ್ನು ನೀವು ಇಲ್ಲಿ ಗಮನಿಸಬಹುದು. ಇದಕ್ಕೆ ಗಂಧವನ್ನು ಹಚ್ಚಿದ್ದಾರೆ. ತುಂಬ ಪಾವಿತ್ರ್ಯ ಅಂತೇಳಿ ನಾವು ರುದ್ರಾಕ್ಷಿಗಳನ್ನು ನಂಬ್ತೀವಿ. ಇದರಲ್ಲಿ ಬೇರೆ ಬೇರೆ ತರಹದ ಪಂಚಮುಖಿ, ಹಾಗೆ ದ್ವಿಮುಖಿ, ಏಕಮುಖಿ ರುದ್ರಾಕ್ಷಿಗಳನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಬಹುತೇಕ ಜನ ಧರಿಸೋದು ಈ ರೀತಿಯ ರುದ್ರಾಕ್ಷಿಗಳನ್ನು. ಚಿಕ್ಕ ಸೈಜಲ್ಲಿ ಇರುತ್ತೆ, ದೊಡ್ಡ ಸೈಜಲ್ಲಿ ಇರುತ್ತೆ. ಇದೆಲ್ಲ ಒರಿಜಿನಲ್ ರುದ್ರಾಕ್ಷಿ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ತಾವೇನಾದರೂ ಇದ್ರೆ ಈ ರೀತಿಯ ಅಂಗಡಿಗಳಲ್ಲಿ ಅಥವಾ ಈ ರೀತಿಯ ಒಂದು ವ್ಯಾಪಾರಸ್ಥರೇನಿರ್ತಾರೆ ಅವರಿಂದ ತಾವು ಇದನ್ನ ಖರೀದಿ ಮಾಡಬಹುದಾಗಿದೆ. ಇದರ ಮೇಲೆ ಒಂದು ಪರದೆ ಇರುತ್ತೆ. ಆ ಪರದೆಯನ್ನ ತೆಗೆದಾಗ, ರಾ ರುದ್ರಾಕ್ಷಿಯಿಂದ ಪರದೆ ತೆಗೆದಾಗ ಹಿಂಗಾಗುತ್ತೆ. ಮಧ್ಯೆ ಅವರು ಇದನ್ನ ರಂಧ್ರ ಮಾಡ್ತಾರೆ. ರಂಧ್ರ ಮಾಡಿ ಅನಂತರ ಸರ ಮಾಡ್ತಾರೆ. ಅದೆಲ್ಲವೂ ಕೂಡ ನಮ್ಗೆ ಗೊತ್ತಿರುವಂತ ವಿಚಾರ. ಅದು ಹೆಂಗ್ ಮಾಡ್ತಾರೆ, ಏನು ಎತ್ತ, ಎಲ್ಲಿ ಅವರು ಅನ್ನೋದನ್ನ ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ. नमस्कार। जली सर। किधर से आया? कटनी जबलपुर, एमपी मध्य प्रदेश। किधर मिलता है ये रुद्राक्षी? नेपाल में होता है। नेपाल से। ये रुद्राक्षी में कितना विध है, कितना विध है? एक मुखी सदा सुखी होता है, घर परिवार सुखी रहता है, मन को शांति देता है, जितनों गिरो संकट काटता है, हानि परेशानी दूर करता है। पचमुखी वाला होता है, बाल बच्ची डिरे नहीं, चिमके नहीं, उना कुना सपना नहीं आवे, भवल चक्कर नहीं आवे, हार्ट नहीं होए, इनमें चलता है। 14 ತರಹದ ರುದ್ರಾಕ್ಷಿಗಳಿದಾವೆ. 11-12 ಮುಖಿ ರುದ್ರಾಕ್ಷಿ ಏನು आपके पास? 11 मुखी नहीं, 5 मुखी है, 6 मुखी है, 1 मुखी है, 7 मुखी है, इतना है। महिमा क्या है, रुद्राक्षी का महिमा क्या है? गले में पहनो, बहुत बढ़िया काम देता है चीजें, सुख शांति वाला चीज होता है। हाँ। एक रुद्राक्षी को कितना है? हाँ, 5 मुखी वाला 100 रुपये का जोड़ा है, 1 मुखी वाला 200 रुपये जोड़ा। हाँ। पूरा पहने कैसे? ये अपन चांदी की तार में पहन सकते हैं या लाल धागा में पहन सकते हैं, ये चीजें। हाँ, बढ़िया होता है। ये प्रयागराज ना महाकुंभ में ये विशेष है रुद्राक्षी। हाँ, बेचने आया, धंधा करने। हाँ। साधु संतों पूरा ये रुद्राक्षी पहनता है। हाँ, पहनता है, पूरा पहनता है। पूरा ये क्या है? गौरी शंकर है। गौरी शंकर मतलब? गौरी शंकर भगवान वाला गले में पहना जाता है। हाँ। ವಿಶೇಷವಾದಂಥ ರುದ್ರಾಕ್ಷಿಗಳನ್ನೆಲ್ಲ ತಾವಿಲ್ಲಿ ನೋಡಬಹುದು. ಗೌರಿ ಶಂಕರ ರುದ್ರಾಕ್ಷಿ ಅಂತೆ ಬೇರೆ ಬೇರೆ ತರಹದ ರುದ್ರಾಕ್ಷಿಗಳು ನಿಮಗೆ ಮಹಾಕುಂಭದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ ಮೂಲಕ ತಾವೇನಾದರೂ ಮಹಾಕುಂಭಕ್ಕೆ ಬಂದರೆ ಈ ರುದ್ರಾಕ್ಷಿಗಳನ್ನ ತಾವು ಖರೀದಿ ಮಾಡಬಹುದಾಗಿದೆ. ಏಕ್ಯಾ ಹೈ ದಾದಾ, ಏಕ್ಯಾ? ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಬಂದರೆ ತಮಗಿದೆಲ್ಲ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ತಾವು ಬಂದವರು ಇದನ್ನ ಖರೀದಿ ಮಾಡ್ಕೊಂಡು ಹೋಗ್ಬೋದಾಗಿದೆ. ಇದೆಲ್ಲ ಬಹಳ ಪವಿತ್ರವಾಗಿದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಸಿಗುವಂಥ ರುದ್ರಾಕ್ಷಿ ಅದು ಪ್ಯೂರ್ ರುದ್ರಾಕ್ಷಿಗಳನ್ನು ಇವ್ರು ಮಾರ್ತಾ ಇರ್ತಾರೆ. ನಮಗೆ ಬೇಕಾದರೆ ಇಲ್ಲಿ ಬಂದು ತಾವು ಪರ್ಚೇಸ್ ಮಾಡ್ಬೋದು. ನೇಪಾಳದಲ್ಲಿ ಸಿಗುವಂಥ ರುದ್ರಾಕ್ಷಿ ಇದು. ಈ ರುದ್ರಾಕ್ಷಿಗಳನ್ನು ಅನಂತರ ಅವರು ರಂಧ್ರ ಮಾಡಿ ಆ ರಂಧ್ರವನ್ನು ಸರವಾಗಿ ಮಾಡ್ತಾರೆ. ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನೋಡಿ, ಬಂದವರು ತಗೊಂಡು ಹೋಗಿ. ಸಾತ್ವಿಕತೆಯ ಸಂಕೇತ ರುದ್ರಾಕ್ಷಿ ಅನ್ನೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ನೋಡಲೇಬೇಕು, 1 ಮುಖದಿಂದ 16 ಮುಖದವರೆಗೆ ಇರುವಂಥ ರುದ್ರಾಕ್ಷಿಗಳು. ಇದರಲ್ಲಿ ಯಾವುದು ಒರಿಜಿನಲ್ ರುದ್ರಾಕ್ಷಿ, ಆ ರುದ್ರಾಕ್ಷಿಯನ್ನ ಹೇಗೆ ಸರವಾಗಿ ಮಾಡ್ತಾರೆ, ಇದೆಲ್ಲದರ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡೋಣ ಬನ್ನಿ. ರುದ್ರಾಕ್ಷಿಯಲ್ಲಿ ನಾವು ನೀವು ತಿಳಿಯದ ಹಲವಾರು ಪ್ರಕಾರಗಳಿದಾವೆ. ನೋಡಿ, ರುದ್ರಾಕ್ಷಿಯನ್ನು ನಾವು ಧರಿಸ್ತೀವಿ, ನಾವೆಲ್ಲರೂ ಧರಿಸ್ತೀವಿ, ನೀವು ಧರಿಸ್ತೀರಿ, ಸಾಧು ಸಂತರು ಧರಿಸ್ತಾರೆ. ರುದ್ರಾಕ್ಷಿ ಅನ್ನೋದು ಒಂದು ಸಾತ್ವಿಕತೆಯ ಸಂಕೇತ ಆಗಿದೆ. ಆ ಮೂಲಕ ರುದ್ರಾಕ್ಷಿಯನ್ನ ಸರವಾಗಿ ಧರಿಸಿದ್ರೆ ಒಂದು ಮನಃಶಾಂತಿಯಿಂದ ಹಿಡಿದು ಅವರ ಜೀವನದಲ್ಲಿ ಒಂದು ಸಾತ್ವಿಕತೆಯ ಅನುಭವ ಆಗುತ್ತೆ. ನಮಗೆ ನಿಮಗೆ ಗೊತ್ತಿಲ್ಲದಂಥ ವಿಚಾರಗಳು ರುದ್ರಾಕ್ಷಿಯಲ್ಲಿ ಇದ್ದಾವೆ. ನಾವು ಕೇವಲ ರುದ್ರಾಕ್ಷಿ ಅಂತ ನೋಡ್ತೀವಿ. ರುದ್ರಾಕ್ಷಿಯಲ್ಲಿ 1-16 ಮುಖಗಳ ರುದ್ರಾಕ್ಷಿಯ ಗುಂಡುಗಳು ಸಿಗುತ್ತೆ. ಆ ರುದ್ರಾಕ್ಷಿ ಮರದಲ್ಲಿ ಸಿಗುತ್ತೆ. ಆ ರುದ್ರಾಕ್ಷಿ ನೋಡಿ, ಅದನ್ನ ಧರಿಸೋದು ಮತ್ತು ಅದನ್ನ ಮೇಕಿಂಗು ಎಲ್ಲಿ ಸಿಗುತ್ತೆ, ಎಲ್ಲಿ ರುದ್ರಾಕ್ಷಿ ವಿಶೇಷ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅವ್ರು ಮಾತಾಡ್ಸೋದಕ್ಕಿಂತ ಮುಂಚೆ ನೋಡಿ, ಅವರ ಬಳಿ ಕೆಲವು ರುದ್ರಾಕ್ಷಿಯ ಬಲ್ಲೆಗಳಿದ್ದಾವೆ.
ಬೇರೆ ಬೇರೆ ಥರದ ರುದ್ರಾಕ್ಷಿಯನ್ನು ನೀವು ಇಲ್ಲಿ ಗಮನಿಸಬಹುದು. ಇದಕ್ಕೆ ಗಂಧವನ್ನು ಹಚ್ಚಿದ್ದಾರೆ. ತುಂಬ ಪಾವಿತ್ರ್ಯ ಅಂತೇಳಿ ನಾವು ರುದ್ರಾಕ್ಷಿಗಳನ್ನು ನಂಬ್ತೀವಿ. ಇದರಲ್ಲಿ ಬೇರೆ ಬೇರೆ ತರಹದ ಪಂಚಮುಖಿ ಹಾಗೆ ದ್ವಿಮುಖಿ ಏಕಮುಖಿ ರುದ್ರಾಕ್ಷಿಗಳನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಬಹುತೇಕ ಜನ ಧರಿಸೋದು ಈ ರೀತಿಯ ರುದ್ರಾಕ್ಷಿಗಳನ್ನು ಚಿಕ್ಕ ಸೈಜಲ್ಲಿ ಇರುತ್ತೆ, ದೊಡ್ಡ ಸೈಜಲ್ಲಿ ಇರುತ್ತೆ. ಇದೆಲ್ಲ ಒರಿಜಿನಲ್ ರುದ್ರಾಕ್ಷಿ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ತಾವೇನಾದರೂ ಇದ್ದರೆ ಈ ರೀತಿಯ ಅಂಗಡಿಗಳಲ್ಲಿ ಅಥವಾ ಈ ರೀತಿಯ ಒಂದು ವ್ಯಾಪಾರಸ್ಥರೇನಿರ್ತಾರೆ ಅವರಿಂದ ತಾವು ಇದನ್ನು ಖರೀದಿ ಮಾಡಬಹುದಾಗಿದೆ. ಇದರ ಮೇಲೆ ಒಂದು ಪರದೆ ಇರುತ್ತೆ. ಆ ಪರದೆಯನ್ನು ತೆಗೆದಾಗ ರಾ ರುದ್ರಾಕ್ಷಿಯಿಂದ ಪರದೆ ತೆಗೆದಾಗ ಹಿಂಗಾಗುತ್ತೆ. ಮಧ್ಯೆ ಅವರು ಇದನ್ನು ರಂಧ್ರ ಮಾಡ್ತಾರೆ. ರಂಧ್ರ ಮಾಡಿ ಅನಂತರ ಸರ ಮಾಡ್ತಾರೆ. ಅದೆಲ್ಲವೂ ಕೂಡ ನಮ್ಗೆ ಗೊತ್ತಿರುವಂಥ ವಿಚಾರ. ಅದು ಹೆಂಗೆ ಮಾಡ್ತಾರೆ, ಏನು ಎತ್ತ, ಎಲ್ಲಿ ಅವರು ಅನ್ನೋದನ್ನು ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ. नमस्कार। नाम क्या है आपका? जली सर, किधर से आया? कटनी जबलपुर, एमपी मध्य प्रदेश। किधर मिलता है ये रुद्राक्षी? नेपाल में होता है। नेपाल में। नेपाल से ये रुद्राक्षी में कितना विध है, कितना विध है? एक मुखी सदा सुखी होता है, घर परिवार सुखी रहता है, मन को शांति देता है, जितनों गिरो संकट काटता है, हानि परेशानी दूर करता है। पचमुखी वाला होता है, बाल बच्ची डिरे नहीं, चिमके नहीं, ऊना कुना सपना नहीं आवे, भवल चक्कर नहीं आवे, हार्ट नहीं होए, इनमें चलता है। 14 ತರಹದ ರುದ್ರಾಕ್ಷಿಗಳಿದಾವೆ. 11-12 ಮುಖಿ ರುದ್ರಾಕ್ಷಿ ಏನು आपके पास? 11 मुखी नहीं, 5 मुखी है, 6 मुखी है, 1 मुखी है, 7 मुखी है, इतना है। महिमा क्या है, रुद्राक्षी का महिमा क्या है? गले में पहनो, बहुत बढ़िया काम देता है चीजें, सुख शांति वाला चीज होता है। हाँ। एक रुद्राक्षी को कितना है? हाँ, पचमुखी वाला 100 रुपये का जोड़ा है, 1 मुखी वाला 200 रुपये जोड़ा। हाँ। पूरा पहने कैसे? ये अपन चांदी की तार में पहन सकते हैं या लाल धागा में पहन सकते हैं ये चीजें। हाँ, बढ़िया होता है। ये प्रयागराज ना महाकुंभ में ये विशेष है रुद्राक्षी. हाँ, बेचने आया, धंधा करने। हाँ, साधु संतों पूरा ये रुद्राक्षी पहनता है. हाँ, पहनता है, पूरा पहनता है। पूरा ये क्या है? गौरी शंकर है। गौरी शंकर मतलब? गौरी शंकर भगवान वाला गले में पहना जाता है। हाँ। ವಿಶೇಷವಾದಂಥ ರುದ್ರಾಕ್ಷಿಗಳನ್ನೆಲ್ಲ ತಾವಿಲ್ಲಿ ನೋಡಬಹುದು. ಗೌರಿ ಶಂಕರ ರುದ್ರಾಕ್ಷಿ ಅಂತೆ ಬೇರೆ ಬೇರೆ ತರಹದ ರುದ್ರಾಕ್ಷಿಗಳು ನಿಮಗೆ ಮಹಾಕುಂಭದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ ಮೂಲಕ ತಾವೇನಾದರೂ ಮಹಾಕುಂಭಕ್ಕೆ ಬಂದರೆ ಈ ರುದ್ರಾಕ್ಷಿಗಳನ್ನು ತಾವು ಖರೀದಿ ಮಾಡ್ಬೋದಾಗಿದೆ. ಏಕ್ಯಾ ಹೈ ದಾದಾ, ಏಕ್ಯಾ? ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಬಂದರೆ ತಮಗಿದೆಲ್ಲ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ತಾವು ಬಂದವರು ಇದನ್ನು ಖರೀದಿ ಮಾಡ್ಕೊಂಡು ಹೋಗ್ಬೋದಾಗಿದೆ. ಇದೆಲ್ಲ ಬಹಳ ಪವಿತ್ರವಾಗಿದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಸಿಗುವಂಥ ರುದ್ರಾಕ್ಷಿ ಅದು ಪ್ಯೂರ್ ರುದ್ರಾಕ್ಷಿಗಳನ್ನು ಇವ್ರು ಮಾರ್ತಾ ಇರ್ತಾರೆ. ನಮಗೆ ಬೇಕಾದರೆ ಇಲ್ಲಿ ಬಂದು ತಾವು ಪರ್ಚೇಸ್ ಮಾಡ್ಬೋದು. ನೇಪಾಳದಲ್ಲಿ ಸಿಗುವಂಥ ರುದ್ರಾಕ್ಷಿ ಇದು. ಈ ರುದ್ರಾಕ್ಷಿಗಳನ್ನು ಅನಂತರ ಅವರು ರಂಧ್ರ ಮಾಡಿ ಆ ರಂಧ್ರವನ್ನು ಸರವಾಗಿ ಮಾಡ್ತಾರೆ. ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನೋಡಿ. ಬಂದವರು ತಗೊಂಡು ಹೋಗಿ. ಸಾತ್ವಿಕತೆಯ ಸಂಕೇತ ರುದ್ರಾಕ್ಷಿ ಅನ್ನೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.